ನಮಸ್ಕಾರ. ಬಿಟ್ಕಾಯಿನ್ ಮತ್ತು ಕ್ರಿಪ್ಟೋ ಕರೆನ್ಸಿಗಳ ನಡುವೆ ಇರತಕ್ಕಂಥ ನಿಖರವಾದಂತಹ ವ್ಯತ್ಯಾಸವನ್ನ ಚರ್ಚೆ ಮಾಡಿದಂತ ಒಂದು ವಿಡಿಯೋ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ ಪ್ರಸಾರವಾಗಿದೆ. ಆಸಕ್ತಿ ಇದ್ದು ದಯವಿಟ್ಟು ಚೆಕ್ ಮಾಡಿ. ಈ ಒಂದು ವಿಡಿಯೋದಿಂದ ನಿಮಗೆ ಸಿಗುವಂತ ಮಾಹಿತಿ ಏನಂತಂದ್ರೆ, ಬಿಟ್ಕಾಯಿನ್ ಬೇರೆ, ಕೋಟ್ಯಾಂತರ ಕ್ರಿಪ್ಟೋ ಕರೆನ್ಸಿಗಳೇ ಬೇರೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಬಿಟ್ಕಾಯಿನ್ ಅನ್ನುವಂಥದ್ದು ಏನಿದೆ ಅದು ಡಿಜಿಟಲ್ ಕಾಮೋಡಿಟಿ, ದೇರ್ ಇಸ್ ನೋ ಇಶ್ಯೂರ್. ಈ ಒಂದು ಕೋಟ್ಯಾಂತರ ಕ್ರಿಪ್ಟೋ ಕರೆನ್ಸಿಗಳೇನಿದೆಯಲ್ಲ ಇವೆಲ್ಲವಕ್ಕೂ ಕೂಡ ಇಶ್ಯೂರ್ ಇದ್ದಾರೆ. ಹಾಗಾಗಿ ಇವನ್ನ ಹಣವಾಗಿ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ಒಂದು ಆಕ್ಷನ್ ಪಾಯಿಂಟ್ ಏನಾಗಿರ್ಬೋದು ಅಂತಂದ್ರೆ, ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಬಿಟ್ಕಾಯಿನ್ ಹೊರತುಪಡಿಸಿ ಬೇರೆ ಯಾವ್ದಾದ್ರು ಕ್ರಿಪ್ಟೋ ಕರೆನ್ಸಿ ಅಥವಾ ಆಲ್ಟ್ ಕಾಯಿನ್ಸ್, ಶೆಟ್ ಕಾಯಿನ್ಸ್, ಗಾರ್ಬೇಜ್ ಕಾಯಿನ್ಸ್, ಹಸಿ ಕಸ ಒಣ ಕಾಯಿನ್ಸ್ ಏನಾದ್ರು ಇದ್ದು ಅದು ಕೂಡ ಬಿಟ್ಕಾಯಿನ್ ತರನೇ 10 ಪಟ್ಟು ಹೋಗುತ್ತೆ, 100 ಪಟ್ಟು ಹೋಗುತ್ತೆ, ಎರಡನೇ ಬಿಟ್ಕಾಯಿನ್ ಆಗುತ್ತೆ ಅಂತ ಏನಾದ್ರು ನೀವು ಅಂದ್ಕೊಂಡಿದ್ರೆ ಅದು ಯಾವುದೇ ರೀತಿ ಆಗೋದಿಲ್ಲ. ಯಾಕೆಂತಂದ್ರೆ ಪ್ರಕೃತಿಲಿ ಮತ್ತೊಂದು ಚಿನ್ನ ಹೇಗ್ ಬರೋದಿಲ್ವೋ ಅದೇ ರೀತಿ ಮತ್ತೊಂದು ಬಿಟ್ಕಾಯಿನ್ ಕೂಡ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನಿಜವಾಗ್ಲೂ ಈ ಒಂದು ಕ್ರಿಪ್ಟೋ ಕರೆನ್ಸಿ ಅಥವಾ ಹಸಿ ಕಸ ಒಣ ಕಾಯಿನ್ಸ್ ಅನ್ನು ಇಟ್ಕೊಬೇಕಾ ಅಥವಾ ನಿಮ್ಮ ಮನೆಯಿಂದ ಈ ಒಂದು ಹಸಿ ಕಸ ಒಣ ಕಸ ಕಾಯಿನ್ಸ್ ಅನ್ನ ಆಚೆ ಹಾಕ್ಬೇಕಂತ ಹೇಳಿ ನೀವೇ ಡಿಸೈಡ್ ಮಾಡ್ತೀರಾ. ನೀವೇನ್ ಡಿಸೈಡ್ ಮಾಡಿದ್ರಿ ಅಂತ ಹೇಳಿ ಈ ಒಂದು ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.